टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ, ನಾವು ಹೆಂಗಿರ್ತೀವಲ್ಲ ಹಾಗೆ ನಾವು ಬೆಳೆಯುವಂಥ ವಸ್ತುಗಳು, ನಾವು ತಯಾರಿಸುವಂಥ ವಸ್ತುಗಳು ಅದೇ ರೀತಿ ಆಗುತ್ತೆ. ಯಾಕಂದರೆ ನಮ್ಮ ಮನಸ್ಸಲ್ಲಿ ಇರುವಂಥದ್ದೇ ವಿಷ. ನಾವು ವಿಷವನ್ನು ಬಿತ್ತುತ್ತೀವಿ, ವಿಷವನ್ನು ಬೆಳಿತೀವಿ. ಯಾಕಂದರೆ ನೀರನ್ನು ಕಲುಷಿತ ಮಾಡಿದ್ದೀವಿ, ನಾವು ಮಣ್ಣನ್ನು ವಿಷ ಮಾಡಿದ್ದೀವಿ, ನಾವು ಜೊತೆಗೆ ಈ ಆಹಾರ ಪದಾರ್ಥಗಳಿದೆಯಲ್ಲ ವಿಪರೀತವಾದಂಥ ವಿಷ ಬೆರೆಸ್ತೀವಿ. ಅದೆಲ್ಲ ಆದಮೇಲೂ ಕೂಡ ಮತ್ತೆ ಮತ್ತೆ ವಿಷವನ್ನು ಬೆರೆಸ್ತೀವಿ. ಇದು ಮನುಷ್ಯನ ಮನಸ್ಥಿತಿ. ಈ ಎಲ್ಲ ಮುಗಿತೀಗ ಟೊಮೊಟೊ ಸಾಸ್ ತನಕ ಬಂದು ನಿಂತಿದೆ, ಹೋಳಿಗೆಯ ತನಕ ಬಂದು ನಿಂತಿದೆ. ಇನ್ನೇನು ತಿನ್ಬೇಕು ಹೇಳಿ? ಮಕ್ಕಳಿಗೆ ಏನಾದರೂ ನೀವು ಕೊಡಿಸೋಂಥ ಸಂದರ್ಭದಲ್ಲಿ ನೀವು ಪಿಜ್ಜಾ ಕೊಡಿಸಿ, ಬರ್ಗರ್ ಕೊಡಿಸಿ, ಬ್ರೆಡ್ ಕೊಡಿ, ಅವರಿಗೆ ಟೊಮೊಟೊ ಸಾಸ್ ಬೇಕೇ ಬೇಕು. ಆದರೆ ಈ ರೀತಿ ಟೊಮೊಟೊ ಸಾಸ್ ತಿನ್ನಿಸುವಂಥವರು ಭಾಳ ಹುಷಾರಾಗಿರಿ. ಟೊಮೊಟೊ ಸಾಸ್ ಡೇಂಜರಸ್ ಅನ್ನುವಂಥ ವರದಿ ಬಂದಿದೆ. ಫೆಬ್ರವರಿಯಲ್ಲಿ ಇದರ ಸ್ಯಾಂಪಲ್ಸನ್ನು ಇಲಾಖೆ ಪಡೆದಿತ್ತು, ಅದನ್ನು ಲ್ಯಾಬಿಗೆ ಕಳಿಸಿತ್ತು. ಲ್ಯಾಬಿನ ರಿಪೋರ್ಟ್ ಬಂತು, ಅಧಿಕಾರಿಗಳು ಬೆಚ್ಚಿ ಬಿದ್ದರು. ಅದು ಸುರಕ್ಷಿತ ಅಲ್ಲ. ಟೊಮೊಟೊ ಸಾಸ್ ತಿನ್ನುವಂಥವ್ರು ಭಾಳ ಹುಷಾರಾಗಿರಬೇಕು. ಇನ್ನೇನು ತಿನ್ನಬೇಕು? ನನಗನ್ಸುತ್ತೆ ಈ ಯಾವುದು ಈ ಬಾಟ್ಲ್ಗಳಲ್ಲಿ ಸಿಗುತ್ತಲ್ಲ, ಅಂದರೆ ನೀವು ಯಾವುದನ್ನು ನೀವು ಕಂಟೈನರಲ್ಲಿ ತೆಗಿತೀರಲ್ಲ ನೀವು, ಅದೆಲ್ಲದೂ ಕೂಡ ಡೇಂಜರೇ ನೋಡಿ. ನಿಮಗೆ ಬೇಕೋ ಬೇಡವೋ ಅದು ಕೆಡಬಾರ್ದು ಅನ್ನೋದಕ್ಕೆ ಕೆಮಿಕಲನ್ನು ಹಾಕಿರ್ತಾರೆ. ಪ್ರಿಸರ್ವೇಟಿವ್ಸ್ ಇದ್ದೇ ಇರುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರ ಬೇರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಮೊದಲು ಈ ಸಾಮಾನ್ಯವಾಗಿ ನಾವು ಈ ಇಡ್ಲಿ ಉಪ್ಪಿಟ್ಟು ತಿಂದರೂ ಕೂಡ ನಾವೇನಪ್ಪ ಅಂದರೆ ಚಟ್ನಿ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಇದ್ವಿ. ಈಗಲ್ಲ, ಈಗ ಅದಕ್ಕೂ ಬಂದುಬಿಟ್ಟಿದೆ ಸಾಸು. ನೀವು ಇಲ್ಲ ಸಲ್ಲದನ್ನೆಲ್ಲ ಬೆರೆಸಿ ತಿನ್ನೋವಂಥದ್ದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಸಿಕ್ಕಿದ್ದನ್ನು ಬೆರೆಸೋದು. ಒಟ್ಟು ಒಂದು ಐಟಮ್ ರೀತಿಯಲ್ಲಿ ತಿನ್ನಂಗೆ ಇಲ್ಲ ನಾವು. 26 ಸೇರಬೇಕು ಅದಕ್ಕೆ. ಇದರಲ್ಲಿ ಕೆಮಿಕಲ್ ಇವೆ, ಡೇಂಜರಸ್ ಕೆಮಿಕಲ್ಗಳಿವೆ. ತಜ್ಞರು ಹೇಳ್ತಾ ಇದ್ದಾರೆ ಟೊಮೊಟೊ ಸಾಸ್ನಲ್ಲಿ ಸೋಡಿಯಂ ಬೆಂಜೋಯೇಟ್ ಇದೆ. ಯಾವುದ್ರಲ್ಲಿ ಇಲ್ಲ ಬೆಂಜೋಯೇಟ್ ಹೇಳಿ? ಎಲ್ಲದರಲ್ಲೂ ಕೂಡ ನೀವು ಯಾವ್ಯಾವುದು ಈ ಪ್ರಿಸರ್ವೇಟಿವ್ ನೀವು ಬಳಸ್ತೀವಲ್ಲ ನಾವು, ಸೋಡಿಯಂ ಬೆಂಜೋಯೇಟ್ ಇದ್ದೇ ಇರುತ್ತೆ. ಉಪ್ಪಿನಕಾಯಿ ತಗೊಳ್ಳಿ ಇರುತ್ತೆ. ಅಷ್ಟೇ ಅಲ್ಲ, ನೀವು ಉಪಯೋಗಿಸುವಂಥ ಟೂತ್ ಪೇಸ್ಟಲ್ಲೂ ಕೂಡ ಇರುತ್ತೆ ಸೋಡಿಯಂ ಬೆಂಜೋಯೇಟ್. ಅದಿಲ್ಲದೇ ಅದು ಕೆಡದಂಗಿರಕ್ಕೆ ಸಾಧ್ಯವೇ ಇಲ್ಲ. ಇದು ಸಂಗತಿ. ಮಕ್ಕಳ ಮೇಲೆ ನೇರವಾದಂಥ ಪರಿಣಾಮ. ಮಕ್ಕಳುಗಳಿಗೆ ಕಾನ್ಫಿಡೆನ್ಸ್ ಕುಗ್ಗುತ್ತೆ, ಮಕ್ಕಳುಗಳ ಸಮಾಧಾನ ಕುಗ್ಗಿ ಹೋಗುತ್ತೆ, ವಿಪರೀತ ಉರಿದು ಬೀಳ್ತವೆ, ಕೋಪ ಮಾಡ್ಕೋತವೆ, ಹೇಳಿದ ಮಾತು ಕೇಳಲ್ಲ, BP ಜಾಸ್ತಿ ಆಗುತ್ತೆ, ತಲೆ ಬಿಸಿ ಆಗುತ್ತೆ, ಹೊಟ್ಟೆ ಕೆಡುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೋಗಗಳು ಕೂಡ ಅಡರುತ್ತೆ. ಇಷ್ಟಿದೆ ನೋಡಿ. ಮಕ್ಕಳಲ್ಲಿ ಮೊದಲೇ ತಾಳ್ಮೆ ಶಾಂತಿ ಅನ್ನುವಂಥದ್ದು ಇರಲ್ಲ. ಆ ಮನಸ್ಥಿತಿ ಇನ್ನಷ್ಟು ಉದ್ರೇಕಗೊಂಡ್ಬಿಟ್ರೆ ಏನಾಗಬೇಕು? ಕಂಟ್ರೋಲಿಂಗ್ ಅಂಶವೇ ಕಡಿಮೆ ಆಗುತ್ತಂತೆ. ಕೀರ್ತಿ ಹಿರಿಸಾವೆ ಹೇಳ್ತಾರೆ, ಆಹಾರ ತಜ್ಞೆ, ಹುಷಾರು, ನೀವು ಈ ರೀತಿ ತಿನ್ನಿಸಿದ್ರೆ ಮಕ್ಕಳುಗಳು ವಿಪರೀತ ಕೋಪ ಮಾಡ್ತವೆ, ನೀವು ಹೇಳಿದ ಮಾತು ಕೇಳಲ್ಲ, ಹಾದಿ ತಪ್ತವೆ ಅಂತಾರೆ ಹಿರಿಸಾವೆ. ಬನ್ನಿ ಮೇಡಮ್ ಏನು ಹೇಳ್ತಾರೆ ನೋಡೋಣ. ಟೊಮ್ಯಾಟೊ ಒಂದೊಂದ್ಸಲ ಮಾರ್ಕೆಟ್ನಲ್ಲಿ 100 ರೂಪಾಯಿ KGಗಿಂತ ಹೆಚ್ಚು ದುಬಾರಿ ಆಗೋಗ್ಬಿಟ್ಟಿರುತ್ತೆ. ಅಂಥ ಟೈಮ್ನಲ್ಲೂ ಸಾಸೇಜ್ ರೇಟು ಕಮ್ಮಿ ಆಗಲ್ಲ, ಇಲ್ಲ ಜಾಸ್ತಿ ಆಗಲ್ಲ. ಅದೇ ರೇಟಲ್ಲೇ ಸಾಸ್ಗಳನ್ನ ಕೊಡ್ತಾ ಇರ್ತವೆ. ಅಷ್ಟು ದುಬಾರಿ ಆಗಿರೋ ಟೊಮ್ಯಾಟೊ ಸಾಸಸ್ನ ಹೇಗೆ ಅಷ್ಟು ಕಮ್ಮಿ ರೇಟಲ್ಲಿ ಕೊಡಲಿಕ್ಕೆ ಆಗುತ್ತೆ? ಅಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಖಂಡಿತವಾಗೂ ಅದರಲ್ಲಿ ಕಂಡು ಬರೋವಂಥ ಸೋಡಿಯಂ ಬೆನ್ಝೋಯೇಟ್ ಅನ್ನೋದು ಒಂದು ಪ್ರಿಸರ್ವೇಟಿವ್ ಇರುತ್ತೆ. ಅದು ಸೋಡಿಯಂ ಅಂತ ಹೆಸರಲ್ಲೇ ಬರುತ್ತಲ್ಲ. ಸೊ ಸೋಡಿಯಂ ಅನ್ನೋದು ಉಪ್ಪಿನ ಪ್ರಮಾಣ. ಈ ಸೋಡಿಯಂ ಬೆನ್ಝೋಯೇಟು ಪ್ರಿಸರ್ವೇಟಿವ್ ಆಗು ಆ್ಯಕ್ಟ್ ಆನ್ ಮಾಡುತ್ತೆ. ಉಪ್ಪಿನಂಶ ಹೆಚ್ಚಾಗಿರುತ್ತೆ. ಅದ್ರ ಜೊತೆಗೆ ಅದ್ರ ಟೇಸ್ಟಿಂಗ್ ಫ್ಲೇವರಿಂಗ್ ಏಜೆಂಟ್ಸ್ ಹಾಕಿರ್ತಾರೆ. ಕಲರ್ ಸ್ವಲ್ಪ ಬ್ರೈಟ್, ಟೊಮೆಟೊ ಕೆಚಪ್ ಲೈಟ್ ಕಲರ್ ಇರೋದಿಲ್ಲ, ಬ್ರೈಟ್ ಕಲರ್ ಇರುತ್ತೆ. ಸೊ ಆ ಬ್ರೈಟ್ ಕಲರೇ ಇಂಡಿಕೇಶನ್ ಆಫ್ ಫುಡ್ ಡೈ ಆ್ಯಡ್ ಮಾಡಿರೋದು. ಸೊ ಇಂಥ ಫುಡ್ ಡೈ ಮತ್ತು ಸೋಡಿಯಂ ಬೆನ್ಝೋಯೇಟು ಮತ್ತು ಅದನ್ನು ಪ್ಯಾಕ್ ಮಾಡಬೇಕಾದಾಗ ಆ ಪ್ಲಾಸ್ಟಿಕ್ ಬಾಟಲ್ ಏನು ಇಂಡ್ಯೂಸ್ ಆಗಿರುತ್ತೆ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಆಗಿರ್ಬೋದು,
ಯಾವುದೇ ಒಂದು ಬಾಟಲ್ ಸೀಲ್ ಆಗಬೇಕಂದ್ರೆ ಆ ಸೀಲ್ ಆಗೋವಾಗ ಒಂದು ಪ್ರೆಷರ್ ಟೆಂಪ್ರೇಚರ್ಗೆ ಇನ್ವಾಲ್ವ್ ಆಗುತ್ತೆ. ಆ ಪ್ರೆಷರ್ ಟೆಂಪ್ರೇಚರ್ ಯಾವ ಮಟ್ಟದಲ್ಲಿರುತ್ತೋ ಗೊತ್ತಿಲ್ಲ. ಆ ಪ್ರೆಷರ್ ಇದ್ದಾಗ ಆ ಬಾಟಲ್ನಲ್ಲಿರೋ ಪ್ಲಾಸ್ಟಿಕ್ ಕಂಟೆಂಟು ಆಹಾರಕ್ಕೆ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇದೆಲ್ಲನೂ ಕೌಂಟ್ ಆಗ್ದಾಗಿಂದ ಈ ಟೊಮ್ಯಾಟೊ ಕೆಚಪ್ನ ನಿಜವಾಗ್ಲೂ ನಾವು ಅನ್ಸೇಫ್ ಅಂತ ಹೇಳಲೇಬೇಕಾಗುತ್ತೆ. ಆ್ಯಂಡ್ ಸೋಡಿಯಂ ಬೆನ್ಸೋಯೇಟ್ ಏನು ಅದಕ್ಕೆ ಹಾಕ್ತಾರೆ ಅದರಲ್ಲಿ ಉಪ್ಪಿನ ಪ್ರಮಾಣ ಯಥೇಚ್ಛವಾಗಿ ಇರುತ್ತೆ. ಸೊ ಅದ್ರದ್ದು ಬೇಗ ಕೆಡೋದು ಇಲ್ಲ. ಆವಾಗ ಏನಾಗುತ್ತೆ, ಉಪ್ಪಿನ ಪ್ರಮಾಣ ಅದ್ರ ರುಚಿಗೋಸ್ಕರ ನಾವು ಹೆಚ್ಚು ಟೊಮ್ಯಾಟೊ ಕೆಚಪ್ಸ್ನ ಮಕ್ಕಳಿಗೆ ಕೊಡ್ತಾರೆ. ಆ ಮಕ್ಕಳು ಒಂದು ಬ್ರೆಡ್ ಆಗಿರ್ಬೋದು, ಸಾಸೇಜ್ ಥರ ಅದನ್ನ ಯೂಸ್ ಮಾಡ್ತಾ ಹೋಗ್ತವೆ. ಸೊ ದಿನನಿತ್ಯ ಸೋಡಿಯಂ ಬೆನ್ಸೋಯೇಟ್ ನಮ್ಮ ದೇಹಕ್ಕೆ ಹೋಗ್ತಾ ಇದ್ರೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಸೋಡಿಯಂ ಅಂದರೆ ಉಪ್ಪು ಅಂದರೆ ಬ್ಲಡ್ ಪ್ರೆಷರ್ಗೆ ಕಾರಣ ಆಗುತ್ತೆ. ಸೋಡಿಯಂ ಬೆಂಜೋಯೇಟ್ನ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳ್ತಾ ಇದ್ರು ಮೇಡಮ್. ಅಂದರೆ ಯಾವ ರೀತಿ ಏನೇನು ಸಮಸ್ಯೆಗಳಾಗ್ತವೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾವು ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿತಾ ಇದ್ದೀವಿ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನಾವು ನೋಡಿ, ಈ ಹಿಂದೆಲ್ಲ ನಾವು ನೀವು ರೈತ ಕುಟುಂಬದಿಂದ ಬಂದಿರುವಂಥವ್ರು. ಹಿಂದೆ ನಾವು ಬೀಜ ಬಿತ್ತಾ ಇದ್ವಲ್ಲ, ಅದನ್ನೆಲ್ಲ ಮನೆಯಲ್ಲೇ ಶೇಖರಿಸಿಡ್ತಾ ಇದ್ವಿ. ಈಗೆಲ್ಲದೂ ಕೂಡ ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಂಬರ್ 1. ಇನ್ನು ಹಾಕಿದಂಥ ಬೀಜ ಬೆಳಿಬೇಕು ಅಂತಂದರೆ ವಿಪರೀತ ಗೊಬ್ಬರ ಸುರಿತೀವಿ, ವಿಪರೀತ ಔಷಧಿ ಹೊಡಿತೀವಿ. ಅದೆಲ್ಲ ಆದಮೇಲೆ ಏನು ಅಂತಂದರೆ ಈ ಆಹಾರ ಪದಾರ್ಥಗಳು ಬಂದ ಮೇಲೂ ಕೂಡ ಅದಕ್ಕೆ ವಿಷ ಸೇರಿಸ್ತೀವಿ ಅಂತಂತಂದರೆ ಏನು ಅರ್ಥ ಇದು? ಈಗ ಬೇರೆ ಬೇರೆ ಇದೆಲ್ಲವೂ ಕೂಡ ಆಯಿತು, ಈಗ ಟೊಮೊಟೊ ಸಾಸ್ ತನಕ ಬಂದು ನಿಂತಿದೆ. ಏನಂತೀರಿ ವಿನಯ್? ಖಂಡಿತ ರಂಗನಾಥ್, ನೀವು ಹೇಳೋ ಮಾತು ಸದ್ಯ. ಯಾಕಂದ್ರೆ ಸದ್ಯಕ್ಕೆ ನೀವು ಮಾರುಕಟ್ಟೆಯಲ್ಲಿ ಮತ್ತು ರೈತರು ಬೆಳೆದಿರುವಂತಹ ಟೊಮೊಟೊ ಬೆಲೆ ರೇಟ್ ಕೆಲವೊಮ್ಮೆ ಏರಿಕೆ ಆಗಿರುತ್ತೆ, ಕೆಲವೊಮ್ಮೆ ಇಳಿಕೆ ಆಗಿರುತ್ತೆ. ಆದರೆ ಮಾರುಕಟ್ಟೆಯ ಸೂಪರ್ ಮಾರ್ಕೆಟ್ಗಳಲ್ಲಿರುವಂತಹ ಟೊಮೊಟೊ ಸಾಸ್ನ ಬೆಲೆ ಮಾತ್ರ ಒಂದೇ ರೀತಿಯಾಗಿರುತ್ತೆ. ಟೊಮೊಟೊ KG 100 ರೂಪಾಯಿ ಹೋದ್ರೂ ಕೂಡ ಟೊಮೊಟೊ ಸಾಸ್ನ ಬೆಲೆ ಮಾತ್ರ ಮಾರ್ಕೆಟ್ ಈ ಸಾಸ್ಗಳ ಬೆಲೆ ಮಾತ್ರ ಒಂದೇ ಇರುತ್ತೆ. ಯಾಕಂದ್ರೆ ಇದನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಅಂದ್ರೆ ಟೊಮೊಟೊಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಂಡು ಸಾಸ್ ಮಾಡ್ತಾರೆ, ಕೃತಕ ಕಲರ್ಗಳಾಗಿರ್ಬೋದು, ಬಣ್ಣಗಳಾಗಿರ್ಬೋದು, ರಾಸಾಯನಿಕಗಳ ಪ್ರಮಾಣ ಎಷ್ಟು ಇರುತ್ತೆ ಅನ್ನೋದು ಇದೇ ಈಗ ಆತಂಕಕಾರಿ ಅಂಶಕ್ಕೂ ಕಾರಣ ಆಗಿರುವಂಥದ್ದು. ಆಹಾರ ಇಲಾಖೆ ಕಳೆದ ಫೆಬ್ರವರಿಯಲ್ಲಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಒಂದಿಷ್ಟು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿತ್ತು. ಈ ಸ್ಯಾಂಪಲ್ಸ್ಗಳಲ್ಲಿ 50ಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳಲ್ಲಿ ಈ ಒಂದು ಟೊಮೊಟೊ ಸಾಸ್ನ ತಯಾರಿಕೆಯಲ್ಲಿ ರಾಸಾಯನಿಕ ಅಂಶಗಳ ಬಳಕೆ ಪತ್ತೆಯಾಗಿರುವಂಥದ್ದು. ಒಂದು ಕಡೆ ಕೃತಕ ಕಲರ್, ಹೆಚ್ಚು ಬ್ರೈಟ್ ಆಗಿ ರೆಡ್ ಡಾರ್ಕ್ ಆಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಟೊಮೊಟೊ ಸಾಸ್ಗೆ ಕಲರ್ ಜೊತೆಗೆ ಕೆಲವೊಂದಿಷ್ಟು ರಾಸಾಯನಿಕಗಳು, ಸೋಡಿಯಂ ಬೆಂಜಾಯ್ಟ್ ಅನ್ನುವಂತಹ ಅಂಶ ರಾಸಾಯನಿಕವನ್ನು ಇದಕ್ಕೆ ಸೇರ್ಪಡೆ ಮಾಡ್ತಾರೆ. ಸೋಡಿಯಂ ಬೆಂಜಾಯ್ಟ್ ಅಂದ್ರೆ ವಿಜ್ಞಾನದ ಅಂದ್ರೆ ಅದರ ಎಕ್ಸಾಕ್ಟ್ ರೂಪ ಏನಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಉಪ್ಪನ್ನು ನಾವು ಗರಿಷ್ಠ ಪ್ರಮಾಣದಲ್ಲಿ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಮೂಳೆಗಳು ಮತ್ತು ಹೆಚ್ಚು ನಮಗೆ BP ಸಮಸ್ಯೆಗಳಾಗಿರ್ಬೋದು, ಮಕ್ಕಳ ಕಂಟ್ರೋಲಿಂಗ್ ಸಮಸ್ಯೆಗಳು, ಮಕ್ಕಳು ಮೊದಲೇ ಈಗ ಕೊರೋನಾ ಬಳಿಕ ಮಾತುಗಳನ್ನ ಕೇಳ್ತಾ ಇಲ್ಲ. ಆದರೆ ಈ ಯಥೇಚ್ಛವಾಗಿ ಸಾಸ್ನ ಬಳಕೆ ಮಾಡುವಂಥದ್ದು, ಟೊಮೊಟೊ ಸಾಸ್ನ ತಿನ್ನುವಂಥದ್ರಿಂದ ಅಡ್ಡ ಪರಿಣಾಮಗಳು ಕೂಡ ಹೆಚ್ಚಾಗಿದೆ. ಇದೇ ಒಂದು ಆಘಾತಕಾರಿ ಅಂಶ ಈಗ ಆಹಾರ ಇಲಾಖೆಯ ವರದಿಯಲ್ಲಿ ಕೂಡ ಬಯಲಾಗಿರುವಂಥದ್ದು. ಟೊಮೊಟೊ ಸಾಸ್ ನಿಜಕ್ಕೂ ಕೂಡ ಆರೋಗ್ಯಕ್ಕೆ ಉಪಯುಕ್ತ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡ್ತಾರೆ, ಆದರೆ ಟೊಮೊಟೊ ಸಾಸ್ನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ. ಇದನ್ನು ಹೆಚ್ಚಿನ ಕೂಡ ಜನರು ಸೇವನೆ ಮಾಡ್ಕೊಳ್ತಾರೆ. ಇನ್ನು ಮಕ್ಕಳು ಹಠ ಹಿಡಿದು ಇದನ್ನು ತಿಂತಾರೆ. ಯಾಕಂದ್ರೆ ಈ ಟೊಮೊಟೊ ಸಾಸ್ನಲ್ಲಿ ಬಳಕೆ ಆಗುವಂಥ ರಾಸಾಯನಿಕಗಳಲ್ಲಿ ಇದು ಒಂದು ಕೂಡ ಹೌದು. ಹೆಚ್ಚು ಪದೇ ಸಾಸನ್ನು ತಿನ್ನಬೇಕು ಅಂತ ಫೀಲಿಂಗು ಕೂಡ ಈ ಸಾಸ್ ಕೊಡುತ್ತೆ. ಹೀಗಾಗಿನೇ ಇದು ಕೂಡ ಹೆಚ್ಚು ಅಪಾಯಕಾರಿ ಅನ್ನೋಂಥ ಅಂಶ ಕೂಡ ಈಗ ಬಯಲಾಗಿರುವಂಥದ್ದು. ಆಹಾರ ಇಲಾಖೆ ಮಾಡಿರುವಂತಹ ಸರ್ವೆ ವರದಿಯಲ್ಲೂ ಕೂಡ ಟೊಮೊಟೊ ಸಾಸ್ ಕಳಪೆ ಮತ್ತು ರಾಸಾಯನಿಕ ಬಳಕೆಯಿಂದ ಕೂಡಿದ್ರೆ, ಇನ್ನು ಆಹಾರ ತಜ್ಞರು ಕೂಡ ಇದನ್ನ ಸೇವನೆ ಮಾಡಬೇಡಿ ಅನ್ನೋಂಥ ಮಾತನ್ನೇ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಒಂದು ಕಡೆ ಕೃತಕ ಕಲರ್ ಆದ್ರೆ ಮತ್ತೊಂದು ಕಡೆ ರಾಸಾಯನಿಕ ಬಳಕೆ, ಎರಡೂ ಕೂಡ ಡೇಂಜರ್. ಹೀಗಾಗಿ ಜನಸಾಮಾನ್ಯರು ಮುಂದಿನ ದಿನಮಾನಗಳಲ್ಲಿ ಇದನ್ನ ಸೇವನೆ ಮಾಡಬೇಕಾದಾಗ ಮತ್ತು ಬಳಕೆ ಮಾಡಬೇಕಾದಾಗ ನಿಗಾ ವಹಿಸಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ವಿನಯ್.